ನನ್ನ ಜೀವನ ಪೂರ್ತಿ ವಿಡಿಯೋದಲ್ಲೇ ಜೀವನ ಕಳಿಬೇಕಾಗುತ್ತೆ ಅನ್ನೋ ಅಷ್ಟು ನೋವಾಗ್ತಿದೆ. ಯಾಕೆ ಅಂತ ಹೇಳಿದ್ರೆ ಒಂದು ನೈಜ ಘಟನೆಯನ್ನ ನಾನು ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಇವ್ರಿಗೆ 3 ಜನ ಹೆಣ್ಮಕ್ಳಿದಾರಂತೆ. ಅವ್ರು ಯಾಕೆ ಇವ್ರನ್ನ ನೋಡ್ಕೊಳ್ತಾ ಇಲ್ವಾ ನನಗೆ ಅರ್ಥ ಆಗ್ತಾ ಇಲ್ಲ. ಆದ್ರೆ ಇವತ್ತು ಆ ವ್ಯಕ್ತಿನ ತಗೊಂಡ್ಬಂದು ಯಾರು ಇಲ್ಲಿ ಜನಸ್ನೇಹಿ ಆಶ್ರಮದ ಗೇಟ್ ಹತ್ರ ಬಿಟ್ಟೋದ್ರು, ಇಲ್ಲಿ ಯಾರು ಅವ್ರನ್ನ ಇಲ್ಲಿ ಬಿಟ್ಟೋದ್ರು ಅನ್ನೋದು ಏನು ಗೊತ್ತಾಗ್ತಾ ಇಲ್ಲ. ಬಟ್ ಅವ್ರ ಪರಿಸ್ಥಿತಿನ ನಾನು ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಕಾಗಲ್ಲ. ಅಲ್ಲ, ನಿಮಗ್ ಮಕ್ಳಿದಾರಲ್ಲ, 3 ಜನ ಮಕ್ಳು ಮನೆಗೆ ಹೋಗ್ಬೇಕಲ್ಲ ಯಜಮಾನ್ರೆ. ಗಲಾಟೆ ಆಗಿ ಕರೆದ್ರು ಬರೋಣ. ನಾನ್ ಕಳ್ಸ್ಕೊಡ್ತೀನಿ, ಹೋಗ್ತೀರಾ ಮನೆಗೆ? ಹೋಗಲ್ಲ ಅಂದ್ರೆ ಹೋಗಲ್ಲ. ಅಲ್ಲೂ ಅಂಗಡಿ ಮುಂದೆ ಮನಿಕೊಂಡು ಏನಾನ ಹೆಚ್ಚು ಕಮ್ಮಿ ಆದ್ರೆ ಅಂಗಡಿ ಮೇಲೆ ಅಂಗಡಿಯವ್ರ ಮೇಲೆ ಬರಲ್ವಾ? ಈಗ ಇಲ್ಲಿ ಜಾಗ ಇಲ್ಲ ಮನಿಕೊಳಕ್ಕೆ. ಆಯ್ತು, ಬಸ್ ಸ್ವಲ್ಪ ತೊಂದಿಲ್ಲ, ಅಲ್ಲಿ ಇಳಿಸ್ತೀವಿ ಮಾಮೂಲಿ. ಬಟ್ಲಲ್ಲಿ ಕಿತ್ತು ತಂದೆ ನಕ್ಷತ್ರನೆಲ್ಲ ಕಟ್ಟಿ ಮುಗ್ಸೋ ಹೊತ್ತಿಗೆ ಬೆಳಕಾದೋಯ್ತಲ್ಲ, ಎಲ್ಲ ಮಾಯವಾಯ್ತಲ್ಲ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಇತ್ತೀಚೆಗೆ ನನ್ನ ಬಗ್ಗೆ ನನಗೆ ಜಿಗುಪ್ಸೆ ಬರೋ ಥರ ಆಗೋಗ್ಬಿಟ್ಟಿದೆ. ನಿಜವಾಗ್ಲೂ ಭಾಳ ಬೇಜಾರಾಗ್ತಾ ಇದೆ. ವಿಡಿಯೋ ಮಾಡಿ ಮಾಡಿ ನನ್ನ ಜೀವನ ಪೂರ್ತಿ ವಿಡಿಯೋದಲ್ಲೇ ಜೀವನ ಕಳಿಬೇಕಾಗುತ್ತೆ ಅನ್ನೋ ಅಷ್ಟು ನೋವಾಗ್ತಿದೆ. ಯಾಕೆ ಅಂತ ಹೇಳಿದ್ರೆ ಒಂದು ನೈಜ ಘಟನೆಯನ್ನು ನಾನು ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿದ್ರೆ ಮಾತ್ರ ನಿಮಗೂ ನನ್ನ ಕಷ್ಟ ಅರ್ಥ ಆಗ್ಬೋದು ಅಂತ ಭಾವಿಸ್ತೀನಿ. ನಿಜವಾಗ್ಲೂ ಏನು ಹೇಳ್ಬೇಕಂತ ನನಗಂತೂ ಅರ್ಥ ಆಗ್ತಾ ಇಲ್ಲ, ಭಾಳ ಬೇಜಾರಾಗ್ತಾ ಇದೆ. ಇವ್ರಿಗೆ 3 ಜನ ಹೆಣ್ಮಕ್ಳಿದಾರಂತೆ. ಅವ್ರು ಯಾಕೆ ಇವ್ರನ್ನ ನೋಡ್ಕೊಳ್ತಾ ಇಲ್ವೋ ನನಗೆ ಅರ್ಥ ಆಗ್ತಾ ಇಲ್ಲ. ಆದರೆ ಇವತ್ತು ಆ ವ್ಯಕ್ತಿನ ತೊಗೊಂಬಂದು ಯಾರು ಇಲ್ಲಿ ಜನಸ್ನೇಹಿ ಆಶ್ರಮದ ಗೇಟ್ ಹತ್ರ ಬಿಟ್ಟೋದ್ರು, ಇಲ್ಲಿ ಯಾರು ಅವ್ರನ್ನ ಇಲ್ಲಿ ಬಿಟ್ಟೋದ್ರು ನನಗೇನು ಗೊತ್ತಾಗ್ತಾ ಇಲ್ಲ. ಬಟ್ ಅವ್ರ ಪರಿಸ್ಥಿತಿನ ನಾನು ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಕಾಗಲ್ಲ. ನೀವು ಕಣ್ಣಾರೆ ನೋಡಬೇಕು, ಆಮೇಲೆ ನೀವೇ ಡಿಸೈಡ್ ಮಾಡಬೇಕು ನನ್ನ ಪರಿಸ್ಥಿತಿ ಹೇಗಿರ್ಬೋದು. ದೂರದ ಬೆಟ್ಟ ನುಣ್ಣಿಗೆ ಅಂತಾರೆ. ಬರೀ ಎಲ್ಲೋ ಕೂತ್ಕೊಂಡು ನಮ್ಮ ವಿಡಿಯೋಗಳನ್ನ ನೋಡೋಂಥವ್ರಿಗೆ ನನ್ನ ಕಷ್ಟ ಏನೂ ಅರ್ಥ ಆಗೋದಿಲ್ಲ. ಒಂದ್ಸತಿ ಇಲ್ಲಿ ವಿಸಿಟ್ ಮಾಡಿ ನನ್ನ ಕಷ್ಟ ಸುಖ ಎಲ್ಲ ನಿಮ್ಗೆ ಅರ್ಥ ಆಗುತ್ತೆ. ಮತ್ತು ನಾನು ಯಾಕೆ ಇಷ್ಟು ನೊಂದ್ಕೊಂಡು ಮಾತಾಡ್ತಿದ್ದೀನಿ ಅಂತಲೂ ನಿಮ್ಗೆ ಅರ್ಥ ಆಗುತ್ತೆ. ಸೊ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ. ಅವ್ರು ಯಾರು ಏನು ಅಂತ ನನಗಂತೂ ಮಾಹಿತಿ ಇಲ್ಲ. ನಿಮಗೇನಾದರೂ ಮಾಹಿತಿ ಇದ್ದರೆ ಈ ವಿಡಿಯೋನ ಅವ್ರ ಮನೆಗೆ ತಲುಪೋವರೆಗೂ ಶೇರ್ ಮಾಡಿ. ಜೊತೆಗೆ ಅವ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ಇದ್ದರೆ ನಮ್ಮ ಜನಸ್ನೇಹಿ ಆಶ್ರಮಕ್ಕೆ ತಿಳಿಸ್ಕೊಡಿ. ಸೊ ಏನು ಸತ್ಯ ಏನು ಸುಳ್ಳು ನಾನು ಹೇಳೋದಕ್ಕಿಂತ ಅವ್ರ ಬಾಯಲ್ಲೇ ಕೇಳೋಣ. ನಮ್ಮ ಸಮಾಜ ಎತ್ತ ಸಾಗ್ತಿದೆ ಅನ್ನೋದನ್ನು ನೀವು ಡಿಸೈಡ್ ಮಾಡಿ. ಸೊ ಕೊನೆಯದಾಗಿ ಅವರನ್ನೇ ಮಾತಾಡ್ಸೋಣ. ಓಹೋ, ಇರಿ 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 ಯಜಮಾನ್ರೆ. ಅಯ್ಯೋ ಅಯ್ಯೋ ಬೇಡ ಬೇಡ, ಯಾಕೆ ಎಲ್ಲ ದೊಡ್ಡವ್ರು ಇದ್ದೀರಿ ನೀವು, ನಿಮ್ಮ ಪಾದ ನಮ್ಮ ಮೇಲೆ ಇರಬೇಕು. ಯಾವ ಊರು? ನಮ್ದು ಕುಣಿಗಲ್ ತಾಲೂಕು, ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು, ಎಡವಣೆ ಗ್ರಾಮ. ಎಡವಣೆ ಗ್ರಾಮ. ಎಷ್ಟು ಜನ ಮಕ್ಕಳು? 3 ಜನ. ಹೆಣ್ಮಕ್ಳ ಗಂಡು ಮಕ್ಳ? ಹೆಣ್ಮಕ್ಳು. ಯಾಕೆ ಈ ತರ ಪರಿಸ್ಥಿತಿ? ಏನ್ ಮಾಡಕ್ಕಲ್ಲ, ವಿಧಿ ಸಂಕಲ್ಪ. ವಿಧಿ ಸಂಕಲ್ಪ. ಯಾರು ಕರ್ಕೊಂಡ್ ಬಂದಿದ್ ನಿಮ್ಮನ್ನ ಇಲ್ಲಿಗೆ? ಬಸ್ ಬಂದ್ವಲ್ಲ. ಬಸ್ ಅಲ್ಲ? ಬಸ್ಸಲ್ಲಿ ಇದಕ್ಕೆ ತವರಕೆರೆಗೆ. ಸರಿ. ಮುತ್ತುರಾಜ್ನಂತೆ ಕಾಫಿ ಕುಡಿಯಕ್ಕೆ ಅಂತ ಬಂದ. ಕುಡಿಯಟಿ ಅಂದೆ, ಕುಡ್ದಾದ್ಮೇಲೆ ಮುತ್ತುರಾಜ ಅಂತ ಹೇಳಿ ಕೇಳಿ ನಾನು ಕೇಳಿದೆ. ಸೊಂಡೆಕೊಪ್ಪು ಒಯ್ದೆ ಬರ್ತಾ ಇದ್ದೆ. DC ಸೊಂಡ. ಇರ್ಲಿ ಇರ್ಲಿ, ಇಲ್ಲಿಗೆ ಕರ್ಕೊಂಡ್ ಬಂದವ್ರು ಯಾರು ನಿಮ್ಮನ್ನ? ಅಲ್ಲಿ ಅವನ ಹತ್ರ ಮಾತಾಡೋದು, ಅಂಗಡಿ ಹತ್ರ ಮಾತಾಡಿದ್ರು. ಇಷ್ಟು ಇಲ್ಲಿ DC ತೋಟಕ್ಕೆ ಬಳೆ ನೆಡಕ್ ಬಂದಿದ್ದು. ತಾತ ಇಲ್ಲಿ ಕರ್ಕೊಂಡ್ ಬಂದವ್ರು ಯಾರು ನಿಮ್ಮನ್ನ? ಇಲ್ಲಿ ಬಸ್ ತಗೊಂಡ್ ಬಂದೆ. ಮತ್ ಇಲ್ಲಿವರೆಗೆ ಹೆಂಗ್ ಬಂದ್ರಿ ಆಶ್ರಮದವರೆಗೂ? ಆಟೋ. ಬಸ್ ಹೇಳಿದೆ ಇದ್ದಿದ. ಬಿಡಪ್ಪ, 50 ಕೇಳ್ದ. ಬೆಳಗ್ಗೆ ಕೇಳ್ಕೊಂಡೆ, ಗೊತ್ತಿಲ್ಲ ಎಲ್ಲಿ. ಅಲ್ಲ, ಮಕ್ಳಿದ್ಮೇಲೆ ಮನೆಗೆ ಹೋಗ್ಬೇಕಲ್ಲ, ಮನೆಗೆ ನಿಮ್ ಮಕ್ಳಿದ್ಮೇಲೆ ಮನೆ ಕಿರಿಕಾಯ್ತು ಬರಲ್ಲ. ಸರ್, ಈ ಸೊಳ್ಳೆ ನನ್ನೇ ತಿಂದಾಗಂಗ್ ಕಾಣ್ತಾವ 2 ನಿಮಿಷಕ್ಕೆ. ಒಂದ್ ದಿವ್ಸ ಹೋಲ್ ಬಿಡಿ. ಒಂದ್ ದಿವ್ಸ ಸತ್ತೋಲಿ. ಒಂದ್ ದಿವ್ಸದಲ್ಲೇ? ಒಂದ್ ದಿವ್ಸವಲ್ವ ಸೊಳ್ಳೆ ಸತ್ತೋಲಿ. ಒಂದ್ ದಿವ್ಸ ಖತಮ್. ಒಂದಿನಕ್ಕೆ ಸತ್ತೋತವ ಸೊಳ್ಳೆ? ಖತಮ್, ಮುಗಿದಾಯ್ತು, ಹೋಲಿ ಬಿಡಿ. ಓ, ಅಲ್ಲ ನಿಮಗ್ ಮಕ್ಳಿದಾರಲ್ಲ, 3 ಜನ ಮಕ್ಳು ಮನೆಗೆ ಹೋಗ್ಬೇಕಲ್ಲ ಯಜಮಾನ್ರೆ? ಅದು ಗಲಾಟೆ ಆಗಿ ಕರೆದ್ರು ಬರೋಣ. ನಾನ್ ಕಳ್ಸ್ಕೊಡ್ತೀನಿ, ಹೋಗ್ತೀರಾ ಮನೆಗೆ? ಹೋಗಲ್ಲ ಅಂದ್ರೆ ಹೋಗಲ್ಲ. ಯಾಕೆ ಹೋಗಲ್ಲ?
ಬೆಳೆ ಪ್ರಾಣ ಈಗ ಇಲ್ಲಿ ಜಾಗ ಇಲ್ವಲ್ಲ, ಆಶ್ರಮದಲ್ಲಿ ಜಾಗ ಇಲ್ಲ, ನಾನು ಏನ್ ಮಾಡ್ಲಿ? ಹೊಂಟೈತಿ ಅಲ್ಲಿ ಬಿದ್ದಿರ್ತೀನಿ ಅಂಗಡಿ ಮುಂದೆ ಎಲ್ಲ ಅಲ್ಲೂ ಅಂಗಡಿ ಮುಂದೆ ಮನಿಕೊಂಡು ಅಂಗಡಿ ಮುಂದೆ ಮನಿಕೊಂಡು ಏನಾನ ಹೆಚ್ಚು ಕಮ್ಮಿ ಆದ್ರೆ ಅಂಗಡಿಯವ್ರ ಮೇಲೆ ಬರಲ್ವಾ? ಅಲ್ಲ, ಇರೋದು ಸತ್ಯ ತಾನೇ. ಈಗೆಲ್ಲೋ ರೋಡಲ್ಲಿ ಮಲಗಿದ್ರೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಯಾರ ಮೇಲೆ ಬರ್ತದೆ? ಈಗ ನೀನ್ ಇಲ್ಲಿ ಬಂದು ಇಲ್ಲಿ ಮಲಗಿದ್ಯಪ್ಪ, ಇವಾಗ ರಾತ್ರಿ ಎಲ್ಲ ಇಲ್ಲೇ ಮಲಗಿರ್ತಿದ್ದೆ, ಈಗ ನಾನು ನೋಡ್ದೆ ಹೋಗಿದ್ರೆ ಏನಾನ ಹೆಚ್ಚು ಕಮ್ಮಿ ಯಾರ ಮೇಲೆ ಬರ್ತದೆ? ಜನಸ್ನೇಹಿ ಯೋಗೇಶ್ ಮೇಲೆ ಬರ್ತದೆ. ಬಸ್ ತಗೊಂಡೋಗೈತೆ ಬೆಳಿಗ್ಗೆ ಗಂಟೆ ಅವಕಾಶ ಹೊಡಿ. ಎಲ್ಲಿ ಕೊಡ್ಲಿ ಅವಕಾಶ? ಮಕ್ಳು ಮನೆಗೆ ಬಿಡ್ತೀನಿ ಬನ್ನಿ. ಮಕ್ಳು ಮನೆ ಎಲ್ಲಿರೋದು? ಅದೇ ಅದರಿಂದ ಕಡಬರಿ ಗೇಟ್ ಅದಲ್ಲ, ಮಾಚೋಳಿ ಪಂಚಾಯತಿ, ಮಾಚೋಳಿ ಪಂಚಾಯತಿ ಗಾಂಧಿ ಆಶ್ರಮ, ಆ ಆಶ್ರಮ ಪಕ್ಕ. ಆಯ್ತು, ಮನೆಗೆ ಬಿಡ್ತೀನಿ ಬನ್ನಿ, ಹೋಗ್ಲಿ. ಬೇಡ ಸ್ವಾಮಿ, ಕೈ ಮುಗಿತೀನಿ, ಹೋಗಲ್ಲ ಅಂದ್ರೆ ಹೋಗಲ್ಲ, ಬೇಡ ಅಂದ್ರೆ ಬೇಡ, ಹೋಗಲ್ಲ. ಆಯ್ತು, ಇರ್ತದೆ, ಎಲ್ಲರ ಮನೇಲಿ ಸಮಸ್ಯೆ ಇರ್ತದೆ. ಅಷ್ಟು ಜನ ಬರ್ತವೆ, ನನ್ನಂಗೆ ಬರ್ಬಾರ್ದು, ಬರ್ಲಿಬಾರ್ದು, ಬೇಡ ಅದು ಕತೆ ಬೇಡ, ನಮ್ಮ ಸರ್ಕಲ್ ಇಸ್ಬಿಟ್ರು. ಅಲ್ಲ, ಇಷ್ಟು ವಯಸ್ಸಾಗೈತೆ, ಹೆಂಗ್ ಮಲಗ್ತೀರಾ ರೋಡಲ್ಲಿ ಅಂತ ನಾನ್ ಕೇಳೋದು. ತಮ್ಮ ಹೊಂಟಾರ, ಅಪ್ಪ ಹೊಂಟಾರ, ಹೋಸೋದು ಕೇಳ್ದ, ತಮ್ಮ ಯಾರು ಇನ್ಸ್ಬಿಟ್ರು, ಸರ್ಕಲ್ ಇನ್ಸ್ಬಿಟ್ರು. ಎಲ್ರು ಹೊರಟೋದ್ರು, ಈಗ ನಾವು ಹೋಗ್ಬೇಕು. ನಮ್ಗೆ ಪರ್ಮನೆಂಟ್ ಜಾಗ ಅಲ್ಲ ಇದು. ನಮ್ಮ ಅಲ್ಲ, ಅಲ್ಲ ನಮ್ಮ ಕಳ್ಸೋನೆ ಪರ್ಮನೆಂಟ್ ಅಲ್ಲದೆ ಕೊಟ್ಟು ಕಳ್ಸೋನ್ ಕೈಗೆ. ಪರ್ಮನೆಂಟ್ ಇಟ್ಕೊಳ್ತೀವಿ. ಮೇಲಿಂದ ಕೆಳಗೆ ಒಂದ್ ವೈಟ್ ಶೀಟ್ ಕೊಟ್ಟು ಕಳ್ಸವ್ರೆ, ಹೋಗಪ್ಪ ನೀ ಎಲ್ಲ ಬರ್ಕೊಂಬ, ನಾನ್ ಮೇಲೆ ಎಕ್ಸಾಮ್ ಮಾಡ್ತೀನಿ, ಪಾಸು ಪೇಲು ಎಲ್ಲ ರಿಸಲ್ಟ್ ಅಲ್ಲಿ ಮೇಲೆ ಹೇಳ್ತೀನಿ ಅಂತ ಹೇಳವ್ನೆ. ಕೊಟ್ಟು ಕಳ್ಸೋನೆ ತಿರ್ಗಾಡು ಅಂತ. ತಿರ್ಗಾಡ್ಬೇಕು, ತಿರ್ಗಾದ್ಮೇಲೆ ಹೋಯ್ತಾರೆ ಅಷ್ಟೇ. ಆಯ್ತು, ಅದೆಲ್ಲ ಸರಿ. ಇಲ್ಲಿ ಬಂದ್ ಮಲಗ ಏನಾನ ಹೆಚ್ಚು ಕಮ್ಮಿ ನನ್ ತಲೆಗೆ ಬರಲ್ವಾ? ಅಯ್ಯೋಪ್ಪ, ನಿನ್ಸ್ಕೆ ಬರುತ್ತಾ ಬರಲ್ವಾ ಹೇಳ್ತತ? ನ್ಯಾಯ ರೀತಿಯಲ್ಲಿ ಹೇಳು, ಬರುತ್ತಾ ಬರಲ್ವಾ? ಬರ್ತದೆ, ಬಂದ್ರೆ ಪೇಸ್ ಮಾಡ್ತೀನಿ. ಎಲ್ ಪೇಸ್ ಮಾಡ್ತೀಯಾ? ನಾನ್ ಪೇಸ್ ಮಾಡ್ಬೇಕಷ್ಟೇ, ನೀನ್ ಎಲ್ ಪೇಸ್ ಮಾಡ್ತೀಯ? ನಾನು ಹೊಂಟೈತೀನಿಲ್ವ? ಅಲ್ಲ, ಅವ್ರು ಕರ್ದ್ಬಿಡ್ತಾರೆ, ಹೊಂಟೈತೀನಿ ಈ ತಗಲೇಕತ್ತೀನಿ. ಅಯ್ಯೋ ಹೋಗ್ಬೇಡ ತತ್ತ, ಚೆನ್ನಾಗಿರು. ಸಮಾಜ ಹೆಂಗ್ ಗೊತ್ತಾ? ಹೌದೌದು. ಏನ್ ಹೇಳೋ, ಸಮಾಜ ಅನ್ನಲ್ಲೂ ಅದೇನೋ ತಿನ್ನೋ ಅಂದಲ್ಲೂ ಕಲ್ಲು ಹುಡ್ಕ ಜನ ಅವ್ರೆ, ಅರ್ಥ ಆಯ್ತಾ? ಈಗ ಯಪ್ಪ ಭಯಂಕರ. ಕರೆಕ್ಟ್ ತಾನೆ? ಈ ಕಲ್ಲು ಹುಡ್ಕರು ಕಥೆಗಳು ತಲಾಗ ಒಂದೊಂದ್ ಎಷ್ಟ್ ಬಿಡ್ತಾರೆ, ನನ್ ಮಗ ಮುಳುಗೋಗ್ಲಿ ಅಂತ. ನೀನೊಂದ್ ಹಾಕ್ಬಿಟ್ಟಿ ಆಮೇಲೆ ನನ್ ಮೇಲೆ. ಅದು ಎಲ್ಲಾರ್ಗು ಬರಲ್ಲ. ಅಲ್ಲ, ಇಲ್ಲಿ ತಪ್ಪು ತಾನೆ ಇಲ್ಲಿ ಬಂದ್ ಮಲಗಿರೋದು. ಹೌದು. ಅಯ್ಯೋಪ್ಪ, ಬಸ್ ಹತ್ತಿ. ಈಗ ನಿಮ್ ಮಕ್ಳದು ಅಡ್ರೆಸ್ ಕೊಡಿ ನನಗೆ. ನೋಡ್ತತ, ಎಲ್ಲರ ಮನೇಲೂ ಸಮಸ್ಯೆ ಐತೆ, ಕಷ್ಟ ಐತೆ. ನಾವ್ ಬರಲ್ವ, ಕೊಡ್ತಾನೆ ಅವ್ರ ಅಡ್ರೆಸ್ ಕೊಟ್ಟಿರ್ತಾನು. ಆಧಾರ್ ಕಾರ್ಡು ಜೆರಾಕ್ಸ್ ಮಾಡಿ ತಂದು ಕೊಡ್ತೀನಿ, ತಗೊಂಡೋದ್ನಲ್ಲ ಅಳಿಯ, ತಂದು ಕೊಡ್ಬೇಕು. ಈಗ ಅವ್ರು ಬೇಜಾರ್ ಮಾಡ್ಕೊಳಲ್ವಾ? ನೋಡು ಈ ವಿಡಿಯೋ ನೋಡ್ಬಿಟ್ಟು, ನೋಡಪ್ಪ ನಮ್ಮ ಅಪ್ಪನ ವಿಡಿಯೋನ ಹಾಕ್ಬಿಟ್ಟವ್ರೆ ಅನ್ಕೊಳಲ್ವಾ ಅವರು? ಯಾವ ಕೇರ್ ಮಾಡಿ ನೋಡ್ಕೊಳ್ಬಿಡಿ ಅದಕ್ಕೆ ಅಂತ. ಯಾಕೆ ಆಗ್ತಿದೀನಿ ಗೊತ್ತಾ? ವಿಡಿಯೋ ಯಾಕೆ ಮಾಡ್ತಿದೀನಿ ಗೊತ್ತಾ? ಯಾಕೆ ಮಾಡ್ತಿದೀನಿ ಹೇಳ್ರಿ? ಅದೇ ಈ ಟಿವಿಲಿ ನೋಡ್ಕೊಳ್ಳಿ, ಹಿಂಗೆ ನೋಡ್ಲಿ ಅಂತ. ಟಿವಿ ನೋಡ್ಲಿ ಅಂತಲ್ಲ, ನಿನ್ ಬಗ್ಗೆ ಇಲ್ಲಿ ಇದೆಯಾ ಅಂತ ಗೊತ್ತಾಗ್ಲಿ ಅಂತ. ಆಗ್ಲಿ, ಗೊತ್ತಾದ್ರೆ ಬತ್ತಾರ ಹುಡಿಕೊಂಡು. ಗೊತ್ತಾಗ್ಲಿ ಬಿಡಿ ಸರ್. ತಮ್ಮ ಬಾರ್ ಮುಂದೆ ನಾನೆಲ್ಲ ಹೋಗೇ ಇಲ್ಲ, ನಾನೆಲ್ಲ ಈ ಎಲ್ಲ ಈಗ ಸೇರಿಸ್ಬಿಟ್ಟು ಬಾರ್ ಮುಂದೆ ಹಾಕ್ಬಿಟ್ಟವ್ರೆ. ಅಯ್ಯೋ ನಮ್ಮ ಸ್ನೇಹಿತರೆ, ಇವ್ರ ಸ್ಟೋರಿ ಏನು ನನಗೆ ಗೊತ್ತಿಲ್ಲ. ಇವ್ರ ಮಕ್ಳು ಯಾಕೆ ಆಚೆ ಹಾಕೋರೋ ನನಗೆ ಗೊತ್ತಿಲ್ಲ. ಇವ್ರ ಮಕ್ಕಳು ಇವ್ರನ್ನ ಆಚೆ ಹಾಕೋರು, ಇವರೇ ಮಕ್ಕಳನ್ನ ಬಿಟ್ಟು ಇಲ್ಲಿಗೆ ಬಂದವರು. ಫೈನಲಿ ವಿಡಿಯೋದಲ್ಲಿ ನಾನು ಏನು ಹೇಳಿದ್ರು ತಪ್ಪಾಗುತ್ತೆ. ಮತ್ತೆ ದಯವಿಟ್ಟು ಈ ವಿಡಿಯೋನ ನೋಡೋಂಥವ್ರು ಇವ್ರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಇದ್ರೆ ಕಳಿಸ್ಕೊಡಿ, ತಿಳಿಸ್ಕೊಡಿ. ಆಮೇಲೆ ತುಂಬಾನೇ ಸೀರಿಯಸ್ ಕಂಡೀಷನಲ್ಲೇ ಅವ್ರು ಇದ್ದಾರೆ, ನಡೆಯೋದಕ್ಕೆ ಸಾಧ್ಯ ಇಲ್ಲ, ನೋಡಿದೆ ನಾನು. ಸೊ ದಯವಿಟ್ಟು ಈ ವಿಡಿಯೋನ ನೋಡಿ ಕೊನೆ ತನಕ. ತತ, ನಮ್ಮ ಆಶ್ರಮದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀಯಾ? ಅಯ್ಯೋ, ಬದುಕೋಯ್ತಾವ್ರೆ. ಯಾರು? ಅವು ಬಂದೋರು ಬದುಕೋಯ್ತವ್ರ? ಜನ ತಪ್ಪು ತಿಳ್ಕೊಬಿಡ್ತಾರೆ, ಯೋಗೇಶ್ ಬದುಕೋಯ್ತವ್ನೆ ಅಂತಾರ. ಮೇಲೆ ಬಂದೋರು ಬದುಕಿ ಹೋಯ್ತಾವ್ರೆ, ಬೇರೆ ಸುಲಭ ಗೊತ್ತಾಗಲ್ಲ. ನನಗ್ ಗೊತ್ತಾಗ್ಬಿಡುತ್ತೆ ಎಲ್ಲರಿಗೂ. ಹೆಂಗ್ ಗೊತ್ತಾಯ್ತದ ನಿಮ್ಗೆ? ನಮ್ಗೆ ಯೋಗ ದೃಷ್ಟಿ, ಅದೊಂಥರ ಯೋಗ ದೃಷ್ಟಿ, ದಿವ್ಯ ದೃಷ್ಟಿ, ಯೋಗ ದೃಷ್ಟಿಲಿ ನೋಡ್ಬೇಕು. ಸತ್ಯನ ಕಾಯ್ತಿದ್ವಲ್ಲ, ಸತ್ಯನ ಕಾಯಕ್ಬಿಟ್ಟು ರಾತ್ರೆಲ್ಲ ಭಜನೆ ಮಾಡೋ. ಈಗ ಪಾಯಿಂಟ್ ಹೇಳಿದ್ರು ಕರೆಕ್ಟ್ ಆಗಿ. ಎಣ ಕಾಯೋನ್ಗೆ ಅದ್ರ ವ್ಯಾಲ್ಯೂ ಗೊತ್ತಿರ್ತದೆ, ಹಣ ಕಾಯೋನ್ಗೆ ಏನ್ ಗೊತ್ತಿರ್ತದೆ? ಅವನು ಸಿಗೋಚು ಇನ್ನೊಸಿ ಅಂತ ಎತ್ತಿಕ್ತಾನೆ ಇರ್ತಾನೆ. ಎಣ ಕಾಯೋನ್ ಏನ್ ಎತ್ತಿಕ್ತಾನೆ? ಬಿದ್ದೋಗಿರೋ ಎತ್ತಿಕ್ಕಬೇಕಷ್ಟೇ. ಕಾಫಿ ಕೊಡಿ, ತೋರಿಸು ಮನೆ ಕಡೆ. ಅಯ್ಯೋ, ನನ್ ಜೀವನನು ಹಂಗೆ ಆಗದ ಇವಾಗ. ಎದ್ಬೇಡ, ನೀವ್ ಎದ್ಬಿಡಿ, ಅದ್ರ ಬಗ್ಗೆ ಎದ್ಬೇಡಿ. ನೋಡು, ಇದು ನೆಮ್ಮದಿ ಆಗದೆ.
ನಾವ್ ನೆಮ್ಮದಿ ಇಲ್ಲ. ಅದೊಂದೇ ಅದೇ ಆ, ನೀವು 4 ಜನ ಕಟ್ಕೊಂಡಿದ್ರೆ ಎಲ್ಲ ಸಾಕ್ಬೇಕಲ್ಲ, ಕಷ್ಟ. ಸಾಕ್ಬೇಕು. ಅದ್ರ ಬಗ್ಗೆ ಎದ್ಬೇಡಿ, ಜಯಿಸಿ ಒಳ್ಳೇದ್ ಮಾಡ್ತಾನೆ. ಅಯ್ಯೋ ಅಪ್ಪ ನೋಡಿ ಅದ್ ಹೇಳ್ತೈತೆ, ನಿನ್ಗಿಂತ ನಾನೇ ಬೆಟರು. ಅದು ಅದು ಹಂಗೆ ನಮ್ಗೆ ಅದು ಎಲ್ಲೋ ಕೇಳ್ಕೊತದೆ. ಯಾರು ನಾವಿಲ್ಲಿ ಮಾತಾಡ್ತೀವಿ, ಎಲ್ಲಾರು ಕೇಳ್ಕೊಂಡಿವಿ, ಅದೆಲ್ಲೋ ಕೇಳ್ಕೊತದೆ. ಅಯ್ಯೋ ನಾಯಿ ಸಾಪ ಸಂಕಟ ಏನು ಮಾಡಕ. ಈಗ ಇಲ್ಲಿ ಜಾಗ ಇಲ್ಲ ಮನಿ ಕಳಕ್ಕೆ. ಆಯ್ತು, ಬಸ್ ಸ್ವಲ್ಪ ಹತ್ತಿ ತೊಂದ್ರಿಲ್ಲ, ಅಲ್ಲಿ ಇಳಿತೀನಿ, ಮಾಮೂಲಿ ಇಳಿತವ. ಅಯ್ಯೋ ನನ್ಗೆ ನಿಂದೊಂದ್ ಕಾಟ. ಬಾಯ್ ಕಡೆ ಕೂತ್ಕ ಇಲ್ಲಿ. ಎಲ್ಲಿ ನಿನಗೂ ಸಿಂಹಾಸನೇ ಬೇಕಾ? ನಾನೇ ನೆಲದಲ್ಲಿ ಕೂತಿಲ್ವಾ ಇಲ್ಲಿ? ಕೂತ್ಕ ಅಲ್ಲಿ. ನಿನಗೆ ಏನ್ ಗೊತ್ತ ಕಷ್ಟ ನೋಡಿಲಿ. ಅಯ್ಯೋ ಅಲ್ಲಿ ಇಳಿತೀನಿ, ಅಲ್ಲಿ ಹೋಗಿ ಮಾಮೂಲಿ ಇಳಿತಾ ಹೋಗ್ತೀನಿ, ಏನ್ ತೊಂದ್ರೆ ಇಲ್ಲ. ವೆರೈಟಿ ಫುಡ್ ಎಲ್ಲ ತಿನ್ಕೊಂಡ್ ಬಂದ್ಬಿಡ್ತೀನಿ. ಕರೆಕ್ಟ್ ಅಲ್ಲ ತಾತ? ಟೈಮ್ ಸರಿ ಸಿಕ್ಕೋಯ್ತದ. ಯಾರ ಕೊಡ್ಲಿ ಇರ್ಲಿ, ಯಾರ ಸರ್ಲಿ ಭಗವಂತ ಸೃಷ್ಟಿ ಮಾಡಿರೋದು. ಹೆಂಗದ್ ನೋಡಿ, ಅದು ಮೇನ್ ಹುಡುಗ್ಬೇಕು, ಮಾತು ಬರಲ್ಲ, ಅದು ಹುಡುಗ್ಬೇಕು. ವೆರೈಟಿ ಯಾರ ಸಾಯ್ಲಿ, ಯಾರ ತಿಥಿ ಮಾಡ್ಲಿ, ಏನ ಎಲ್ಲಾರ ಹೋಗ್ಲಿ, ಯಾರ ಕಡೆ ವೆರೈಟಿ ಬರ್ತದೆ, ವೆರೈಟಿ ತಿಂತದೆ. ಅಲ್ಲಿಗೆ ಲಾಸ್ಟ್ ತೃಪ್ತಿ, ಅದಕ್ಕೆ ತೃಪ್ತಿ ಊಟ. ಅದ್ರಲ್ಲಿ ಹೋಗೋಣ ತಾತ ಈಗ. ಬಾ ಎದಳು ಮೇಲೆ. ನಮ್ ಬಸ್ ಬಸ್ ಹತ್ತಿಸ್ತೀನಿ, ಎದಳು. ನನ್ಗೂ ಕಡಬರಿಗೆ ಆಯ್ತು ಬಾ. ರಾಮ 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 ರಾಮ. ನೀರು ಕುಡಿಬೇಕು. ಕೊಡಿಸ್ತೀನಿ ತಾತ, ಎದಳು. ಹಿಂಗ್ ಹೇಳಕ್ ಹೋದಾಗ ಬಿದ್ಬಿಟ್ರೆ, ಹೇಳಕ್ ಹೋದ್ ಜೀವನದಲ್ಲಿ ಫುಲ್ ಬಿದ್ದೋಗ್ಬಿಟ್ಟಿದ್ವಿ. ಬಾ ತಾತ. ಅಲ್ಲ ಹಿಂಗ ಬಿದ್ದಾಗ ಏನಾಯ್ತು ಕುಡಿಲಿ. ಏಟ್ ಆಗ್ಬಿಡ್ತದೆ. ಹಾಕು ದೊಳಿಕ್ ಹಾಕು. ಬಿದ್ದೇಟು. ಶಿವ ಪರಮಾತ್ಮ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಸರ್ವ ಒಳ್ಳೇದ್ ಬಿಡಪ್ಪ. ಬಾ ಹಿಡ್ಕತೀನಿ, ಬಾ ಓಲಿ. ಹಂಗಾದ್ರೆ ಕೊಡಿ, ಹಿಡ್ಕತೀನಿ, ಬನ್ನಿ, ಪರವಾಗಿಲ್ಲ ಬನ್ನಿ. ನಡಿಯಕ್ ಆಗಲ್ಲ. ಹೇ ಶುಬಿಡ. ಇದು ನಮ್ಮ ಪರಿಸ್ಥಿತಿ. ಏನ್ ಮಾಡಕ್ಕಾಗಲ್ಲ. ಯಾರ್ಯಾರಿಗೆ ಯಾವಾಗ ಬರ್ತದೆ, ಯಾರಿಗೆ ಯಾವಾಗ ಬರ್ತದೆ, ಯಾವಾಗ ಬರ್ದವನೆ, ಏನು ಯಾವ ಬರ್ತದೆ, ಯಾವಾಗ ಬರ್ದವನೆ, ಏನು ಯಾವ ಬರ್ದವನೆ, ಯಾವಾಗ ಬರ್ದವನೆ, ಏನು ಏನು ಯಾವ ಟೈಮು ಯಾವಾಗ ಏನಾಗತ್ತೆ ಅಂತ ಗೊತ್ತಿಲ್ಲ ಅಲ್ವಾ? ಯಾವಾಗ ಬರ್ದ ಅಂತ ಅವ್ರವ್ರು ಗೊತ್ತಿರಲ್ಲ. ಬರ್ದಿದ್ರು ನಾವು ಬರ್ದ ಕೈ ಕೊಟ್ಟ ಹೋದ, ಓದ್ಬೇಕು, ಮಲಿಕಬೇಕು, ಅಷ್ಟೇ ಕತೆ. ಅನುಭವಿಸ್ಬೇಕು. ಬಾ. ಪರಮಾತ್ಮ ಏನು ಮಾಡಕ್ಕಾಗಲ್ಲ. ಪಾಲಿಗೆ ಬಂದಿದ್ ಪಂಚಾಮೃತ ಅನ್ಕೊಂಡು ಭಗವಂತ ಯಾವ ರೂಟಲ್ಲಿ ಕೊಟ್ಟವನೋ ಆ ರೂಟಲ್ಲಿ ಕೊಡ್ಬೇಕು. ಈಸ್ಕೊಡೋರು ಇಲ್ಲ, ಕೊಡೋರು ಇಲ್ಲ. ಕೊಡೋದಂಗ್ ಕೊಡೋದು, ಈಸ್ಕೊಡೋರು ಯಾರು ಈಸ್ಕೊಂಡವ್ರು. ನಮ್ದು ಇನ್ನೊಬ್ರು ಈಸ್ಕೊಬಿಟ್ಟಾರು. ಯಾರದು ಮುಂದೆ? ಅಪ್ಪ ಪರಮಾತ್ಮ. ಪರಮಾತ್ಮನ ಅಪ್ಪ ಮಹಾದೇವ. ಶನಿಮಾತ್ಮನ ಜಗನ್ಮಾತ್. ಯಾಕೆ ಅವ್ರನ್ನ ಶನಿಮಾತ್ಮ ಅಂತ ಕರೀತಾರೆ? ಅವ್ರನ್ನ ಅದೊಂದು ಏನೋ ಒಂದು ಆಟ ಬಂದಿ. ನಮಸ್ಕಾರ ಹಾಕೋಲಿ. ರಮಣ ಗೋವಿಂದ ಗೋವಿಂದ. ಆಂಜನೇಯರ ಪದಾರುಗತಿ ಗೋವಿಂದ ಗೋವಿಂದ. ಶನಿದೇವ್ರ ಪದಾರುಗತಿ ಗೋವಿಂದ ಗೋವಿಂದ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ರಮಣ ಗೋವಿಂದ ಗೋವಿಂದ. ಶನಿದೇವ್ರ ಪದಾರುಗತಿ ಗೋವಿಂದ ಗೋವಿಂದ. ಶನಿದೇವ್ರ ಪದಾರುಗತಿ ಗೋವಿಂದ ಗೋವಿಂದ. ಹರವರು ಪಾರ್ವತಿ ಪತಿ ಹರ ಮಹಾದೇವ ಶಂಭೋ. ಸ್ನೇಹಿತರೆ ನೋಡಿದ್ರಲ್ವಾ, ಈ ತಾತ ಯಾರು, ಏನು, ಯಾರು ಕರ್ಕೊಂಬಂದ್ರು, ಯಾಕೆ ಕರ್ಕೊಂಬಂದ್ರು, ಇಲ್ಲಿಗೆ ಯಾಕೆ ಬಂದ್ರು, ಕೊನೆಯದಾಗಿ ಭಗವಂತ ಏನು ಹೇಳ್ತಿದ್ದಾರೆ ನನಗೇನು ಗೊತ್ತಿಲ್ಲ. ಆದರೆ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ, ಜೊತೆಗೆ ವಿಡಿಯೋನ ಶೇರ್ ಮಾಡಿ. ಇವ್ರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಇದ್ರೆ ದಯವಿಟ್ಟು ತಿಳಿಸಿ. ಜೊತೆಗೆ ಇವ್ರು 3 ಜನ ಹೆಣ್ಮಕ್ಳಿದಾರ ಅಂತ ಕೇಳ್ಪಟ್ಟೆ. ಅವ್ರು ಒಳ್ಳೇದ್ ಮಾಡಿದಾರ, ಕೆಟ್ಟದ್ ಮಾಡಿದಾರ, ಬೈದಿದಾರ, ಹೊಡೆದಿದಾರ, ಆಚೆ ಹಾಕಿದಾರ, ಅಥವಾ ಬರಬೇಡಿ ಅಂತ ಹೇಳಿದಾರ, ಇದು ಯಾವುದು ನನಗೆ ಮಾಹಿತಿ ಇಲ್ಲ. ಆದ್ರೆ ಇವ್ರು ಹೇಳ್ತಿರೋದು ಸತ್ಯನಾ ಸುಳ್ಳ ಅದ್ರ ಬಗ್ಗೆನೂ ನನಗೇನೂ ಗೊತ್ತಿಲ್ಲ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಕೊನೆಯದಾಗಿ ಏನಾದರೂ ಅವ್ರ ಮಕ್ಕಳು ಈ ವಿಡಿಯೋನ ನೋಡಿದ್ರೆ ದಯವಿಟ್ಟು ಬಂದು ನಿಮ್ಮ ತಂದೆಯವ್ರನ್ನ
ಕರ್ಕೊಂಡೋಗಿ. ಕಾರಣ ಏನಂತ ಹೇಳಿದ್ರೆ ತುಂಬಾನೇ ಒಂಥರ ಪರಿಸ್ಥಿತಿ ಚೆನ್ನಾಗಿಲ್ಲ ಅವ್ರದ್ದು, ನಿಂತ್ಕೊಳಕ್ ಆಗ್ತಿಲ್ಲ, ಕುಂತ್ಕೊಳಕ್ ಆಗ್ತಿಲ್ಲ ನೋಡಿ. ಕಟ್ಲಿದ ಕಟ್ಟಿಲ್ಲ ಕಟ್ತೀನಿ ತಾತ, ಅದಕ್ಕೆ ಹೀರೆ ಬುಂಡೆ ಕುಡೀರಿ ನೀವು ನೀರ. ಸಾಕ, ಇನ್ನೊಂಚೂರು ಬೇಕಾ? ಸಾಕಾ? ಊಟ ಮಾಡ್ತೀರಾ? ಹೀರೆ ಬುಂಡೆ ಊಟ ಮಾಡ್ತೀರಾ? ಊಟ ಊಟ ಬನ್ನಿ ಬನ್ನಿ. ಹಂಗಾಗಿ ದಯವಿಟ್ಟು ಬಿಡಿ, ಬ್ಯಾಗ್ ಬಿಡಿ, ನಾನು ಕೊಡ್ತೀನಿ, ಬನ್ನಿ ಬನ್ನಿ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಇವ್ರ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡಾದ್ರೂ ಅವ್ರಿಗೆ ಅವ್ರ ಮನೆಯವ್ರು ಯಾರಾದ್ರೂ ಬರಲಿ ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋ ಮಾಡ್ತಿರೋದು. ರಾಮ್ ರಾಮ್. ಊಟ ಕೊಡಿ. ಆಯ್ತು, ನೀವು ಚೆನ್ನಾಗಿರ್ಬೇಕು. ಹೌದಾ? ನೀವು ಊಟ ಮಾಡ್ಬೇಕು, ನಾವು ನೀವು ಆರಾಮಾಗಿರ್ಬೇಕು. ಇರ್ತೀನಿ, ಏನ್ ತೊಂದ್ರೆ ಇಲ್ಲ. ಬಾರಿ ಬೊಮ್ಮಟ ಇರ್ತೀನಿ. ಏನ್ ಬೊಂಬಾಟಾಗೈತೆ? ಚೆನ್ನಾಗಿರ್ತೀನಿ. ಚೆನ್ನಾಗಿರ್ತೀನಿ ಅಲ್ವಾ? ಹೆಂಗಿದೆ ಜಾಗ? ಅದ್ರ ಮುಂದೆ ನೋಡು, ಹಿಂಗೆ ಮುಂದೆ ಇನ್ನು ನೋಡು, ಮಿಂಚಿಸ್ಬಿಡೋಣ ಬಿಡಿ ಅದ್ ಕತೆ. ಏನ್ನ ಏರಿಯಾನೇ ಮಿಂಚಿಸೋಣ ಅಂತೀರಾ? ಈಗ ಹೆಂಗೈತೆ ನೋಡಕ್ಕೆ ಆಶ್ರಮ? ಅದೇ ಚಿಕ್ಕದಾಗಿದ್ರು ಸ್ವಚ್ಛ ಹೋಗದೆ, ಚಿಕ್ಕದಾಗಿದ್ರು ಸ್ವಚ್ಛ ಹೋಗದೆ, ಸ್ವಚ್ಛತೆ ಬರಲ್ಲ. ಇರ್ಲಿ ಪರವಾಗಿಲ್ಲ, ಚಿಕ್ಕದಾಗಿದ್ರು ಸ್ವಚ್ಛವಾಗಿದೆ ಅಂತ ಹೇಳ್ತಾ ಇದ್ರ. ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು. ಮೂರ್ತಿ ಚಿಕ್ಕದು, ಕೀರ್ತಿ ನೋಡೋದು ದೊಡ್ಡದು. ದೊಡ್ಡ ಆಗ್ಬೇಕಾದ್ರೆ ಸುಲಭ ಅಲ್ಲಪ್ಪ. ಆ ತೇದಿರೋದು ತೇದಿ ನಾಮೇ ಇಕ್ಕಿ. ನೀರ್ ಕೊಡಿ ಸ್ವಲ್ಪ. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್.